ಕಾರಣಕ್ಕೂ ಸರ್ ಕ್ಲೋಜರ್ ಮಾಡಲ್ಲ. ಶಿರಡಿ ಘಾಟು ಯಾರೇ ತಿಪ್ಪರ್ಲಾಗ ಹೊಡೆದ್ರು ಕ್ಲೋಸ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ. ಅದನ್ನು ಇವ್ರು ಏನು ಪ್ರೋಗ್ರೆಸ್ ಕೊಡ್ತೀವಿ ಅಂತ ಹೇಳಿದರು, ನನ್ನ ಮುಂದೆ ಅಲ್ಲ, ನನ್ನ ಮಾಧ್ಯಮ ಮಿತ್ರರ ಮುಂದೆನೂ ಅವತ್ತು ಮಾತು ಕೊಟ್ಟಿದ್ದಾರೆ. ಏನಂತ ಹೇಳಿದ್ರು, ನಾವು 1.5 ತಿಂಗಳೊಳಗಡೆ ನಾವು ಈ ರೋಡ್ನ ಒಂದು ಸೈಡ್ ರೋಡ್ನ ಮಾಡಿಕೊಡ್ತೀವಿ ಅಂತ. ಇವತ್ತು ಕೇಳಿದ್ಕೆ ಏನಂದರು, ಇನ್ನೂ 3 ಕಿಲೋಮೀಟ್ರ್ ಬಾಕಿ ಇದೆ, ಇನ್ನೂ 3 ಕಿಲೋಮೀಟ್ರ್ ಬಾಕಿ ಇರೋದ್ರಿಂದ ಇಟ್ಸ್ ನಾಟ್ 3 ಕಿಲೋಮೀಟರ್ಸ್. ಕರೆಕ್ಟಾಗಿ ತಗೊಂಡ್ರೆ ಸಕಲೇಶ್ಪುರದಿಂದ ಇಲ್ಲಿಗೆ ಅಬೌಟ್ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 11 ಕಿಲೋಮೀಟರ್ಸ್ ಅವ್ರನ್ನ ಕಂಪ್ಲೀಷನ್ ಮಾಡಬೇಕು. ಇಟ್ಸ್ ನಾಟ್ 3 ಕಿಲೋಮೀಟರ್ಸ್. ಅವ್ರು ಹೇಳ್ತಾ ಇರೋದು ಆಲೂರಿಂದ ಹಾಸನ್ಗಿರ್ಬೋದು 3 ಕಿಲೋಮೀಟರ್ಸ್ ಅಂತ. ಫ್ರಮ್ ಸಕಲೇಶ್ಪುರ ಟು ಹಾಸನ್ವರೆಗೂ ತಗೊಂಡ್ರೆ ಮೋರ್ ದೆನ್ 11 ಕಿಲೋಮೀಟರ್ಸ್ ದೇ ಹ್ಯಾವ್ ಟು ಡೂ ಕಂಪ್ಲೀಷನ್. ಸೊ ನನಗಂತೂ ಅನ್ಸ್ಯಾಟಿಸ್ಫೈಡ್ ಇದ್ದೀನಿ ನಾನು. ಇವ್ರ ಮೇಲೆ ಭಾಳ ಬೇಸರನೂ ಇದೆ ನನಗೆ. ಯಾಕೆ ಅಂದರೆ ಗುತ್ತಿಗೆದಾರರ ಮೇಲೆ ಅವರು ಕೊಟ್ಟಂಥ ಪ್ರಾಮಿಸಸ್ಗಳನ್ನ ಯಾವುದೇ ಕೂಡ ಇಲ್ಲಿವರೆಗೂ ಈಡೇರಿಲ್ಲ. ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾಳೆ ಲಾಸ್ಟ್ ಡೇಟ್ ಕೊಟ್ಟಿದ್ದೀನಿ ಅವ್ರಿಗೆ. ನಾನು ನಿಮ್ಮ ಮುಂದೆನೇ ಮಾತಾಡ್ಬೇಕಾದ್ರೆ ಹೇಳಿದೆ ಲಾಸ್ಟ್ ಡೇಟ್ ನಾಳೆ ಅಂತ. ನಾಳೆ ಅವ್ರು ಕಂಪ್ಲೀಟಾಗಿ ವಿತ್ ಎವ್ರಿ ಪ್ರಪೋಸಲ್ಸ್ ನಾಳೆ ಏನಾದ್ರು ಅವ್ರು ಬರಲಿಲ್ಲ ಅನ್ನೋದಾದರೆ, ಅವ್ರು ಕಂಪ್ಲೀಟ್ ಅವ್ರ ಫೋರ್ಸ್ ತೋರಿಸಲಿಲ್ಲ ಅನ್ನೋದಾದರೆ, ನಾನು ಇದು ಕಂಪ್ಲೀಟಾಗಿ ನಾನು ಟಾಸ್ಕ್ ತೊಗೋಬೇಕಾಗತ್ತೆ. ನಾನು ಅದರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ನಾನು ತಯಾರಾಗ್ತೀನಿ. ಅದು ಇವಾಗ ಫಸ್ಟು ಅವ್ರ ಹತ್ರ ನಾವು ಮಾತಾಡ್ತಿರೋದು ಒಂದು ಸೈಡ್ ಕಂಪ್ಲೀಷನ್ ಮಾಡಿಕೊಡಿ ಅಂತ. ನಾವು ಮಾರನಹಳ್ಳಿ ಚೆಕ್ ಪೋಸ್ಟ್ ಅಲ್ಲ, ಮಾರನಹಳ್ಳಿ ಚೆಕ್ ಪೋಸ್ಟ್ ನಮಗೇನು ಬರುತ್ತೆ ಅಲ್ಲಿವರೆಗೂ ಒಂದು ಸೈಡ್ ಕಂಪ್ಲೀಷನ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ. ಅವ್ರೇನಾರು ಆ ಕಂಪ್ಲೀಷನ್ಗೆ ನಾಳೆ ಒಪ್ಕೊಂಡು ಮಾಡಿಕೊಡ್ಲಿಲ್ಲ ಅನ್ನೋದಾದರೆ ಅದನ್ನು ಮಾಡಲೇಬೇಕಾಗತ್ತೆ. ಅದು ಅವ್ರ ಕರ್ತವ್ಯ. ಅದು ಗುಂಡಿ ಮುಚ್ಚ ಅಂತ ಕೆಲಸ ಅದನ್ನು ನಾನು ಹೇಳಬೇಕಾಗಿಲ್ಲ. ಅದು ಒಬ್ಬ ಕಾಂಟ್ರಾಕ್ಟರ್ಗಳು ಅದು ಮಾಡಲೇಬೇಕಾಗತ್ತೆ. ಯಾಕಂದರೆ ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮ್ಮನ್ನೆಲ್ಲ ಬ್ಲೇಮ್ ಮಾಡ್ತಾರೆ. ಸೊ ಅದಕ್ಕೆ ಅದನ್ನು ನಾನು ಇನ್ಸ್ಟ್ರಕ್ಟ್ ಮಾಡ್ತೀನಿ. ಆದರೆ ನಾಳೆ ಅಷ್ಟರಲ್ಲಿ ಅವನು ವಿತಿನ್ ಇನ್ 15 ಡೇಸಲ್ಲಿ 1.5 ತಿಂಗಳಲ್ಲೇ ಮಾಡಲಿಲ್ಲ ಅಂದರೆ ಇನ್ನು 15 ದಿನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರ ಅವ್ರ ಹತ್ರ? ಆಯ್ತಲ್ಲ. ಸೊ ಅಟ್ಲೀಸ್ಟ್ ಬೈ 1 ಮಂತ್ ಈ ಹ್ಯಾಸ್ ಟು ಫಿನಿಶ್ ದ ಹೋಲ್ ರೋಡ್. ನಮಗೆ ಒಂದು ಸೈಡ್ ರೋಡ್ನ ಮಾಡಿಕೊಟ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಶಿರಡಿ ಘಾಟ್ ಬಿಟ್ಕೊಡ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆಮೇಲೆ ಶಿರಡಿ ಘಾಟಲ್ಲಿ ಇವಾಗ ಇರೋ ರೋಡ್ ಚೆನ್ನಾಗಿದೆ, ಈಗ ಅದನ್ನು ಕಿತ್ತಾಕ್ಬಿಟ್ರೆ, ನಾನು ಆಗಲೇ ಹೇಳಿದೆ, ಇಟ್ಸ್ ಅ ಲೈಫ್ ಲೈನ್ ರೋಡ್. ಅದು ಮಂಗಳೂರು ಟು ಬ್ಯಾಂಗ್ಳೂರು ಕನೆಕ್ಟಿವಿಟಿ ರೋಡ್. ಅದು ಲಾಟ್ ಆಫ್ ಗೂಡ್ಸ್ ಗೋ ಇನ್, ಲಾಟ್ ಆಫ್ ಪೋರ್ಟ್ ಕನೆಕ್ಟಿವಿಟಿ ಅದು. ಸೊ ಹಾಗಾಗಿ ನಾನು ಅವಕಾಶ ಕೊಡೋಕ್ಕೆ ಸಾಧ್ಯನೇ.